ಆಪರೇಷನ್ ಸಿಂಧೂರ ಹಿಂದೆ ಇಸ್ರೋ ಪಾತ್ರ. ಉಗ್ರರ ನೆಲೆಗಳ ಬಗ್ಗೆ ಸುಳಿವು ನೀಡಿದ್ದೇ ಇಸ್ರೋ. ಅದರಂತೆ ಪಾಕ್ನ ಏರ್ ಬೇಸ್ಗಳನ್ನು ಧ್ವಂಸ ಮಾಡಲಾಗಿತ್ತು. ಉಗ್ರರ ನೆಲೆಗಳ ಫೋಟೋ ಕಳಿಸಿ ಸೇನೆಗೆ ಇಸ್ರೋ ನೆರವು ಮಾಡಿರೋದು. ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ನಿಖರ ಚಿತ್ರವನ್ನು ನೀಡಿದ್ದೇ ಇಸ್ರೋ. ಭಾರತೀಯ ಸೇನೆ ಕೊಟ್ಟ ಹೊಡೆತಕ್ಕೆ ಪಾಕ್ ತತ್ತರಿಸಿ ವಿಲ ಒದ್ದಾಡ್ತಾ ಇದೆ. ಕೇವಲ 3 ಗಂಟೆಗಳಲ್ಲಿ ಪಾಕ್ನ 11 ಏರ್ ಬೇಸ್ ಧ್ವಂಸ ಆಯಿತು. ಭಾರತೀಯ ವಾಯುಸೇನೆಯಿಂದ ಪಕ್ಕ ಟಾರ್ಗೆಟ್ ಮಾಡಲಾಗಿತ್ತು. ಪಾಕ್ ಸೇನೆಯ ಬೆನ್ನು ಮೂಳೆ ಮುರಿದ ಭಾರತದ ಸೇನೆ ಡ್ರೋನು ಮಿಸೈಲು ಉಡಾಯಿಸೋ ಕೇಂದ್ರಗಳನ್ನೇ ಛಿದ್ರ ಮಾಡಲಾಯಿತು. ನೋಡಿ, ಪಾಕ್ನ ವಾಯು ನೆಲೆಗಳನ್ನ ಧ್ವಂಸ ಮಾಡಿದ್ದೇನೆ. ಇವತ್ತು ಯುದ್ಧ ಬೇಡ, ಶಾಂತಿ ಮಂತ್ರವನ್ನ ಜಪಿಸೋಣ ಅಂತ ಮಂಡಿಯೂರಿ ಬರ್ತಾ ಇರೋದಕ್ಕೆ ಪ್ರಮುಖವಾದಂತ ಕಾರಣ ಆಗಿದೆ. ಸೊ ಯಾಕೆ ಹೇಗಾಯ್ತು ಇದೆಲ್ಲ ಅಂತ ನೋಡಿದಾಗ ನಮ್ಮ ಇಸ್ರೋ ಸಾಕಷ್ಟು ರೀತಿಯಾದಂಥ ಸಹಾಯವನ್ನ ಸೇನೆಗೆ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು. ಯಾವ ರೀತಿಯಾಗಿ ಅಂತ ಅಂದರೆ, ವಾಯುನೆಲೆ ಎಲ್ಲಿದೆ, ಹೇಗಿದೆ, ಸ್ಪಷ್ಟವಾದಂಥ ಒಂದು ಚಿತ್ರಣ ಬೇಕಾಗಿತ್ತು. ಆ ಚಿತ್ರಣವನ್ನು ಸ್ಯಾಟಲೈಟ್ ಇಮೇಜಸ್ ಅಂತ ನಾವು ಏನು ಕರಿತೀವಿ, ಆ ಮುಖಾಂತರವಾಗಿ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೊಟ್ಟಿದ್ದೇ ಇಲ್ಲಿ ಇಸ್ರೋ. ಆ ಕಾರಣಕ್ಕಾಗಿಯೇ ಈ ಒಂದು ಆಪರೇಷನನ್ನು ಸಕ್ಸಸ್ಫುಲಿ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಸೇನೆಗೆ ಪಿನ್ ಟು ಪಿನ್ ಸುಳಿವು ನೀಡಿದ್ದು, ಉಗ್ರರ ನೆಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಏರ್ ಬೇಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಇದೇ ರೀತಿಯಾಗಿದೆ ಅಂತ ಫೋಟೋ ಸಮೇತವಾಗಿ ಕೊಟ್ಟಿದ್ದೇ ಇಸ್ರೋ ಸಹಾಯದಿಂದಲೇ ನಮಗೆ ಇಷ್ಟರ ಮಟ್ಟಿಗೆ ಪಾಕಿನ ಒಳಗೆ ನುಗ್ಗಿ ಎಲ್ಲವನ್ನ ಉಡೀಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ನ ವಾಯು ನೆಲೆಗಳನ್ನು ಏನು ಧ್ವಂಸ ಮಾಡಲಾಯಿತು? ಚುನಿಯನ್ ಏರ್ ಡಿಫೆನ್ಸ್ ರಾಡರ್ ಕೇಂದ್ರ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಈ ಏರ್ ಬೇಸು ಲಾಹೋರ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳಲ್ಲಿ ಇದು ಒಂದು. ಹಾಗೆಯೇ ಆರಿಫಾಲಾ ಏರ್ ಡಿಫೆನ್ಸ್ ರಾಡರು, ಸರ್ಗೋದಾ ಏರ್ ಫೀಲ್ಡು, ರಹೀಮ್ ಯಾರ್ ಖಾನ್ ವಾಯುನೆಲೆ, ಇದು ಪಂಜಾಬ್ನಲ್ಲಿರುವಂಥ ಮತ್ತೊಂದು ಏರ್ ಬೇಸು. ಇದು ರಾಜಸ್ಥಾನಕ್ಕೆ ಸಮೀಪ ಇರುವಂಥ ವಾಯುನೆಲೆ. ಪಾಕಿಸ್ತಾನದ ದಕ್ಷಿಣ ಮತ್ತು ಪೂರ್ವ ವಿಭಾಗದಲ್ಲಿ ಯಾವುದೇ ದಾಳಿ ಎದುರಿಸೋಕೆ ಈ ಏರ್ ಬೇಸ್ ಸ್ಥಾಪಿಸಲಾಗಿದೆ. ಹಾಗೆಯೇ ಚಕ್ಲಾಲ ವಾಯುನೆಲೆ, ರಾವಲ್ಪಿಂಡಿಯ ಚಕ್ಲಾಲದಲ್ಲಿರುವಂಥ ಈ ವಾಯುನೆಲೆ ಈ ಹಿಂದೆ PAF ಬೇಸ್ ಅಂತಲೇ ಕರೆಯಲಾಗ್ತಾ ಇತ್ತು. ಇದು ಪಾಕಿಸ್ತಾನದ ಏರೋ ಮೊಬಿಲಿಟಿ ಕಮಾಂಡ್ನ ಮುಖ್ಯ ಕೇಂದ್ರ. ಒಂದು ರೀತಿಯಲ್ಲಿ ಪಾಕಿಸ್ತಾನದ ವೈಮಾನಿಕ ಶಕ್ತಿಯ ಮುಖ್ಯ ನಾಡಿ ಕೂಡ ಹೌದು. ಹಾಗೆಯೇ ಸುಕ್ಕೂರ್ ಏರ್ಫೀಲ್ಡ್ ಸಿಂಧ್ ಪ್ರಾಂತ್ಯದಲ್ಲಿರುವಂಥ ಏರ್ ಬೇಸ್, ಈ ಅತ್ಯಾಧುನಿಕ ಏರ್ ಬೇಸ್ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಲಾಗಿತ್ತು. F-16A 15 ADF ವಿಮಾನಗಳನ್ನು ಇಲ್ಲಿ ನೆಲೆಗೊಳಿಸಲಾಗಿದೆ. ಇನ್ನು ಭೋಲಾರಿ ಏರ್ಫೀಲ್ಡ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಜಮ್ಶೋರೋ ಜಿಲ್ಲೆಯ ಭೋಲಾರಿ ಪಟ್ಟಣದ ಸಮೀಪದಲ್ಲಿರುವಂಥ ಪಾಕಿಸ್ತಾನ್ ವಾಯುನೆಲೆ. ಹಾಗೆಯೇ ಜಾಕೋಬಾಬಾದ್ ಏರ್ಫೀಲ್ಡ್, ಇದು ಕರಾಚಿಯಿಂದ ಈಶಾನ್ಯಕ್ಕೆ ಸರಿಸುಮಾರು 500 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂಥ ಸಿನ್ನಾ ಜಾಕೋಬಾಬಾದ್ನಲ್ಲಿರುವಂಥ ಹಾಬಾಜ್ ವಾಯುನೆಲೆ. ಇದೆಲ್ಲವನ್ನು ಧ್ವಂಸ ಮಾಡಲಾಗಿತ್ತು, ಇದೆಲ್ಲವನ್ನು ಉಡೀಸ್ ಮಾಡಲಾಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಇಸ್ರೋ ನಮಗೆ ಕೊಟ್ಟಂಥ ಒಂದಷ್ಟು ಮಾಹಿತಿ. ನಮ್ಮ ಸೇನೆಗೆ ನಿಖರವಾದಂಥ ಮಾಹಿತಿಯನ್ನು ಕೊಡಲಾಗಿತ್ತು. ಆ ಕಾರಣಕ್ಕಾಗಿ ನಿಖರವಾದಂಥ ಟಾರ್ಗೆಟನ್ನು ನಮ್ಮ ಸೇನೆ ಫಿಕ್ಸ್ ಮಾಡಿಕೊಳ್ಳುತ್ತೆ. ಈ ನಿಖರವಾದಂಥ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡಿದ್ರಿಂದಲೇ ಇವತ್ತು ಪಾಕಿಸ್ತಾನ ಮಂಡಿ ಊರಿ ನಮ್ಮ ಬಳಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಯುದ್ಧ ಬೇಡ ಅಂತ ಕೇಳ್ಕೊಳ್ತಾ ಇರೋದು. ಯಾವಾಗ ಅವರ ಪ್ರಮುಖ ವಾಯುನೆಲೆಗಳನ್ನು, ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿದ್ವೋ ಆಗ ಅವರಿಗೆ ಆತಂಕ ಸೃಷ್ಟಿಯಾಯಿತು. ಇಲ್ಲ, ಭಾರತ ಹೀಗೆ ಬಿಟ್ಟರೆ ಇದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ, ಇನ್ನೂ ಸಮೀಪಕ್ಕೆ ಬರುತ್ತೆ ಅಂತ ಇದೀಗ ಬೇಡ್ಕೊಂಡು ಬರ್ತಾ ಇರೋದು. ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಪಾತ್ರ ಕೂಡ ಬಹಳ ಮಹತ್ವವಾಗಿದೆ ಅನ್ನೋದು ಈ ಮುಖಾಂತರವಾಗಿ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಯಾವುದೇ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ಕೊಳ್ಬೇಕಾದ್ರೂ ನಿಖರವಾಗಿರಬೇಕು ಆ ಟಾರ್ಗೆಟ್ಗಳು. ಆ ಟಾರ್ಗೆಟ್ ನಿಖರವಾಗಿರಬೇಕು ಅಂತ ಅಂದರೆ ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ, ಡೀಟೇಲ್ಸ್ ಬೇಕಾಗತ್ತೆ. ಸೊ ನಮ್ಮ ಸೇನೆಗೆ ಆ ಬಗ್ಗೆ ಫೋಟೋ ಸಮೇತವಾಗಿ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಟ್ಟಿರೋದೇ
ಇಸ್ರೋ, ನಮ್ಮ ಹೆಮ್ಮೆಯ ಇಸ್ರೋ ಮಾಡಿದಂಥ ಈ ಕಾರ್ಯದಿಂದಲೇ ಆಪರೇಷನ್ ಕೂಡ ಸಕ್ಸಸ್ ಆಯಿತು, ಆಪರೇಷನ್ ಕೂಡ ಈಸಿ ಆಗಾಯಿತು, ಟಾರ್ಗೆಟ್ ಏನು ಇಟ್ಕೊಂಡಿದ್ರು ಆ ಟಾರ್ಗೆಟ್ ಮಟಾಶ್ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ನಮ್ಮ ಇಸ್ರೋ ಮಾಡಿದಂಥ ಸಹಾಯ ಇವತ್ತು ಈ ರೀತಿಯಾಗಿ ಆಪರೇಷನ್ ಸಕ್ಸಸ್ ಆಗೋದಕ್ಕೆ ಇಲ್ಲಿ ಪ್ರಮುಖ ಪಾತ್ರ. ಅಲ್ಲಿಗೆ ನಮ್ಮ ದೇಶದ ಪ್ರತಿಯೊಂದು ವಿಭಾಗವು, ಪ್ರತಿಯೊಂದು ಕ್ಷೇತ್ರವು ದೇಶದ ವಿಚಾರ ಅಂತ ಬಂದಾಗ ಯಾವ ರೀತಿಯಾಗಿ ಒಗ್ಗಟ್ಟಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ನೋಡಿ, ಉಗ್ರರ ನೆಲೆಗಳ ಫೋಟೋ ಸಮೇತವಾಗಿ ಸೇನೆಗೆ ಇಸ್ರೋ ಡೀಟೇಲ್ಸನ್ನು ಕಳಿಸುತ್ತೆ. ಸ್ಯಾಟಲೈಟ್ ಮುಖಾಂತರವಾಗಿ ಅಲ್ಲಿ ಯಾವ ಥರದ್ದು ವಾತಾವರಣ ಇದೆ, ಹೇಗಿದೆ, ಏನೇನಿದೆ, ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕಳಿಸ್ಕೊಡುತ್ತೆ. ಆ ಕಾರಣಕ್ಕಾಗಿಯೇ 23 ನಿಮಿಷದಲ್ಲಿ ಇಡೀ ಕಾರ್ಯವನ್ನು ಸಕ್ಸಸ್ಫುಲಿ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಸೇನೆ.